ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿನ ಒಂದು ನಿರ್ಜನ ಹಾಗೂ ಅಮಾನುಷ ಗ್ರೌಂಡ್ನಲ್ಲಿ ನಡೆದ ಒಂದು ರಿಯಲ್ ಗೋಸ್ಟ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಗಳೂರು ಅಂದರೆ ಕೇವಲ ತಲೆ ಎತ್ತುವಂತೆ ಮಾಡುವ ಬಿಲ್ಡಿಂಗ್ಗಳು, ಇಲ್ಲಿನ ಜನಸಂಖ್ಯೆ, ಪ್ರತಿನಿತ್ಯ ಓಡಾಡೋ ಲಕ್ಷಾಂತರ ವಾಹನಗಳು ಮಾತ್ರವಲ್ಲ. ಬೆಂಗಳೂರಿನಲ್ಲಿ ಕೆಲವೊಂದು ಜಾಗಗಳಿದ್ದಾವೆ. ಆ ಜಾಗಗಳು ಬೆಳಗ್ಗೆ ನೋಡೋದಕ್ಕೆ ಎಷ್ಟು ಸಾಮಾನ್ಯವಾಗಿರುತ್ತೋ ಅದೇ ಜಾಗ ರಾತ್ರಿ ಆದರೆ ಸಾಕು ದುಷ್ಟ ಶಕ್ತಿಗಳು ಓಡಾಡೋ ಭೂತ ಪ್ರೇತಗಳ ವಾಸಸ್ಥಾನವಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ಅಂಥದ್ದೇ ಒಂದು ಗ್ರೌಂಡ್ನಲ್ಲಿ ನಡೆದ ಒಂದು ಭಯಂಕರವಾದ ಹಾರರ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಬೆಳಗ್ಗೆ ಹೊತ್ತು ಅತಿ ಸಾಮಾನ್ಯವಾದ ಗ್ರೌಂಡ್ ರೀತಿ ಇದ್ದು, ರಾತ್ರಿ ಆದರೆ ಭೂತ ಪ್ರೇತಗಳು ಓಡಾಡುವ ಆ ಗ್ರೌಂಡ್ ಇರೋದು ಬೆಂಗಳೂರಿನ ಚೀಮಸಂದ್ರ ಅನ್ನೋ ಗ್ರಾಮದಲ್ಲಿ. ಇನ್ನು ಈ ರಿಯಲ್ ಗೋಸ್ಟ್ ಸ್ಟೋರಿಯನ್ನು ನಮ್ಮ ಚಾನಲ್ಗೆ ಶೇರ್ ಮಾಡಿಕೊಂಡಿದ್ದು ಇದೇ ಚೀಮಸಂದ್ರದ ನಿವಾಸಿಯಾದ ವಿವೇಕ್ ಅನ್ನೋರು. ಇನ್ನು ವಿವೇಕ್ ಬೂದಿಗೆರೆಯ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ವಿವೇಕ್ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ಅವ್ರಿಗೆ ಒಂದು ಸ್ಮಶಾನ ಮತ್ತು ಆ ಸ್ಮಶಾನವನ್ನು ದಾಟಿದ ನಂತರ ಒಂದು ಖಾಲಿ ಗ್ರೌಂಡ್ ಸಿಗುತ್ತೆ. ಇವೆರಡರನ್ನು ದಾಟ್ಕೊಂಡೆ ವಿವೇಕ್ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು. ಇನ್ನು ಆ ಗ್ರೌಂಡ್ನಲ್ಲಿ ಬೆಳಗ್ಗೆ ಹೊತ್ತು ಚಿಕ್ಕ ಮಕ್ಕಳು ಮತ್ತು ಸ್ಕೂಲ್ ಮಕ್ಕಳು ಎಲ್ಲರೂ ಆಟ ಆಡ್ತಾ ಇರ್ತಾರೆ. ಆದರೆ ಸಂಜೆ 6 ಗಂಟೆ ಆದರೆ ಸಾಕು, ಆ ಗ್ರೌಂಡ್ನಲ್ಲಿ ಯಾರೊಬ್ಬರು ಕೂಡ ಇರೋದಿಲ್ಲ. ಹೀಗೆ ಒಂದು ದಿನ ವಿವೇಕ್ ಕೆಲಸದಿಂದ ವಾಪಸ್ ಮನೆಗೆ ಬರುವಾಗ ಅವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಫ್ರೆಂಡ್ಸ್ನ ಮನೆಗೆ ಇನ್ವೈಟ್ ಮಾಡ್ತಾನೆ. ಸೊ ವಿವೇಕ್ ಮತ್ತು ಅವರ ಫ್ರೆಂಡ್ಸ್ ಎಲ್ಲರೂ ವಿವೇಕ್ ಮನೆಗೆ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವರ ಸ್ನೇಹಿತರು ಆ ಗ್ರೌಂಡನ್ನ ನೋಡಿ ವಿವೇಕ್ ಜೊತೆ, ಏನೋ ವಿವೇಕ, ಇಷ್ಟು ದೊಡ್ಡದಾಗಿದೆ ಗ್ರೌಂಡು ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್, ಹೌದು ಕಣ್ರೋ, ಇದು ತುಂಬಾ ದೊಡ್ಡ ಗ್ರೌಂಡು, ಮಕ್ಕಳೆಲ್ಲ ಕ್ರಿಕೆಟ್, ಫುಟ್ಬಾಲ್ ಎಲ್ಲ ಆಟ ಆಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಸ್ನೇಹಿತರಲ್ಲಿ ಒಬ್ಬ, ಅಯ್ಯೋ ವಿವೇಕ, ಇಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತ ಯಾಕೋ ನಮಗೆ ಮೊದಲೇ ಹೇಳಿಲ್ಲ, ಗೊತ್ತಿದ್ದಿದ್ರೆ ಎಲ್ಲೆಲ್ಲೋ ಎಣ್ಣೆ ಪಾರ್ಟಿ ಮಾಡೋ ಬದಲು ಇಲ್ಲೇ ಮಾಡ್ಬೋದಾಗಿತ್ತಲ್ವಾ, ಏನೋ ನೀನು, ಹೋಗ್ಲಿ ಬಿಡು, ಈಗಲಾದರೂ ಗೊತ್ತಾಯ್ತಲ್ವಾ, ಲವ್ ನಾಳೆ ನಮ್ಮ ಎಣ್ಣೆ ಪಾರ್ಟಿ ಇಲ್ಲೇ, ಓಕೆನಾ ಅಂತ ಎಲ್ಲರನ್ನ ಕೇಳ್ತಾನೆ. ಅದಕ್ಕೆ ಎಲ್ಲರೂ ಓಕೆ ನಾಳೆ ಎಲ್ಲರೂ ಇದೇ ಗ್ರೌಂಡ್ನಲ್ಲಿ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಮಾತಾಡಿಕೊಳ್ತಾರೆ. ಆಗ ವಿವೇಕ್, ಈ ಗ್ರೌಂಡ್ನಲ್ಲಿ 6 ಗಂಟೆ ಮೇಲೆ ಯಾರೂ ಕೂಡ ಇರೋದಿಲ್ಲ, ಒಬ್ರಂದ್ರೆ ಒಬ್ಬರು ಕೂಡ ಇರೋದಿಲ್ಲ, ನಾವು ಆರಾಮಾಗಿ ಎಣ್ಣೆ ಪಾರ್ಟಿ ಮಾಡ್ಬೋದು ಕಣ್ರೋ ಅಂತ ಹೇಳ್ತಾನೆ. ಹೀಗೆ ಅವರೆಲ್ಲ ಮಾತಾಡ್ಕೊಳ್ತಾ ವಿವೇಕ್ ಮನೆಗೆ ಹೊರಡ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ದಿನ ವಿವೇಕ್ ಮತ್ತು ಅವನ ಸ್ನೇಹಿತರೆಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಅಲ್ಲೇ ಅವರೆಲ್ಲ, ಇವತ್ತು ರಾತ್ರಿ 7 ಗಂಟೆಗೆ ಎಲ್ಲರೂ ಆ ಗ್ರೌಂಡ್ ಹತ್ರ ಬಂದುಬಿಡಿ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಬಂದುಬಿಡಿ ಅಂತ ಮಾತಾಡ್ಕೊಳ್ತಾರೆ. ಅದೇ ರೀತಿಯೇ ಅವತ್ತು ರಾತ್ರಿ 7 ಗಂಟೆ ಸಮಯಕ್ಕೆ ಎಲ್ಲರೂ ಆ ಗ್ರೌಂಡ್ ಸೇರ್ತಾರೆ. ಒಬ್ಬರು ಬೀರ್ ತಗೊಂಡು ಬಂದಿದ್ರೆ, ಇನ್ನೂ ಒಬ್ಬರು ನಂಚ್ಕೊಳ್ಳೋದಕ್ಕೆ ಕಬಾಬ್, ಇನ್ನೊಬ್ಬ ಚಿಕನ್ ಬಿರಿಯಾನಿ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದಿರ್ತಾರೆ. ಆದರೆ ವಿವೇಕ್ ಮಾತ್ರ ಇನ್ನೂ ಬಂದಿರೋದಿಲ್ಲ. ಅದಕ್ಕೆ ಅವರು ವಿವೇಕ್ಗೆ ಕಾಲ್ ಮಾಡಿ, ಲೋ ವಿವೇಕ, ಎಲ್ಲೋ ಇದೆಯಾ, ನಾವೆಲ್ಲ ಬಂದಾಯಿತು, ಬೇಗ ಬಾರೋ, ಇನ್ನೂ ಎಷ್ಟೊತ್ತಾಗುತ್ತೋ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್, 5 ನಿಮಿಷ ಅಷ್ಟೇ ಕಣ್ರೋ, ಬಂದ್ಬಿಡ್ತೀನಿ, ಒಂದು ಸ್ಪೆಷಲ್ ಐಟಮ್ ತೊಗೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದೇನಪ್ಪ ಅದು ಸ್ಪೆಷಲ್ ಐಟಮ್ ಅಂತ ಅವರು ಕೇಳಿದಾಗ ವಿವೇಕ್ ಸರ್ಪ್ರೈಸ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇಷ್ಟಕ್ಕೂ ವಿವೇಕ್ ಸರ್ಪ್ರೈಸ್ ಏನಾಗಿತ್ತು ಅಂದರೆ, ಅವರು ತಂದಿದ್ದ ಎಣ್ಣೆಗೆ ವಿವೇಕ್ ಸ್ಪೆಷಲ್ಲಾಗಿ ಹಂದಿ ಮಟನ್ ಫ್ರೈ ಮಾಡಿಸ್ಕೊಂಡು ಅದನ್ನು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ತಗೊಂಡು ಬರ್ತಾ ಇರ್ತಾನೆ. ಹೀಗೆ ವಿವೇಕ್ ಆ ಸ್ಮಶಾನದ ಹತ್ರ ನಡ್ಕೊಂಡು ಬರ್ತಾ ಇರ್ತಾನೆ. ಆಗ ವಿವೇಕ್ಗೆ ಅರ್ಜೆಂಟಾಗಿ ರೀಸರ್ಚ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ವಿವೇಕ್ ಏನು ಮಾಡಿಬಿಡ್ತಾನೆ ಅಂದರೆ, ಯಾವುದೋ ಒಂದು ಜ್ಞಾನದಲ್ಲಿ ಅವನು ತಂದಿದ್ದ ಹಂದಿ ಮಟನ್ ಫ್ರೈ ಡಬ್ಬನ ಅಲ್ಲೇ ಕೆಳಗೆ ಇಟ್ಟು ಅಲ್ಲಿ ಒಂದು ಮರದ ಪಕ್ಕದಲ್ಲಿ ರೀಸರ್ಚ್ ಪಾಸ್ ಮಾಡ್ತಾನೆ.
ನಂತರ ವಿವೇಕ್ ಹಂದಿ ಮಟನ್ ಫ್ರೈ ಡಬ್ಬನ ತಗೊಂಡು ಗ್ರೌಂಡ್ ಹತ್ರ ಬರ್ತಾನೆ. ಹೀಗೆ ಅವತ್ತು ರಾತ್ರಿ ಸುಮಾರು 7:15ಗೆ ಎಲ್ಲರೂ ಎಣ್ಣೆ ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ. ವಿವೇಕ್ ಮಾತ್ರ ಲೈಟಾಗಿ ಕುಡಿದಿದ್ದ. ಆದರೆ ಅವನ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಕುಡಿದು ಕಬಾಬ್ ಬಿರಿಯಾನಿ ಎಲ್ಲ ತಿಂದು ಫುಲ್ ಟೈಟ್ ಆಗಿಬಿಟ್ಟಿರ್ತಾರೆ. ಆಗ ವಿವೇಕ್, ಎಲ್ಲರೂ ಚೆನ್ನಾಗಿ ಕುಡಿದು ಟೈಟ್ ಆಗಿದ್ದಾರೆ, ಕಬಾಬ್ ಬಿರಿಯಾನಿ ಮಾತ್ರ ತಿಂದಿದ್ದಾರೆ, ನಾನು ತಂದಿರೋ ಹಂದಿ ಮಟನ್ ಫ್ರೈನ ಯಾರೂ ತಿನ್ನಲಿಲ್ವಲ್ಲ, ಹೋಗ್ಲಿ ಬಿಡು ನಾನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಡಬ್ಬಿನ ಕೈಗೆ ತಗೋತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಆ ಗ್ರೌಂಡ್ನಲ್ಲಿದ್ದ ಬೀದಿ ದೀಪ ಆಫ್ ಆಗೋಗುತ್ತೆ. ಆಗ ವಿವೇಕ್, ಏನಪ್ಪ ಇದು, ಇದ್ದಿದ್ದು ಒಂದೇ ಒಂದು ಬೀದಿ ದೀಪ, ಅದು ಕೂಡ ಈಗಲೇ ಆಫ್ ಆಗಬೇಕಾ ಅಂತ ಅಂದ್ಕೊಳ್ತಾ ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ಡಬ್ಬಿ ಓಪನ್ ಮಾಡಿ ಒಂದು ಪೀಸ್ನ ಕೈಗೆ ತಗೋತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಸಡನ್ನಾಗಿ ವಿವೇಕ್ ಹಿಂದೆ ಪಾಸ್ ಆದ ಹಾಗೆ ಅನಿಸುತ್ತೆ. ಆಗ ವಿವೇಕ್ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಆ ಕತ್ತಲಲ್ಲಿ ವಿವೇಕ್ಗೆ ಏನೂ ಕಾಣಿಸೋದಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ವಿವೇಕ್ನಿಂದ ಒಂದಷ್ಟು ದೂರದಲ್ಲಿ ಯಾರೋ ಒಂದು ದೊಡ್ಡ ಕಲ್ಲನ್ನು ಕೆಳಗೆ ಎತ್ತಿ ಹಾಕಿದ ಹಾಗೆ ಶಬ್ದ ಕೇಳಿಸುತ್ತೆ. ಆಗ ವಿವೇಕ್ ಆ ಶಬ್ದ ಬಂದ ಕಡೆ ಟಾರ್ಚ್ ಬೆಳಕನ್ನು ಹಾಕಿ ನೋಡ್ತಾನೆ. ಆದರೆ ಅಲ್ಲಿ ಯಾರಂದರೆ ಯಾರೂ ಇರೋದಿಲ್ಲ. ನಂತರ ವಿವೇಕ್ಗೆ ಮತ್ತೆ ಒಂದಷ್ಟು ದೂರದಲ್ಲಿ ಯಾವುದೋ ಒಂದು ಬಿಳಿ ಆಕೃತಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರೋ ರೀತಿ ಅನ್ನಿಸುತ್ತೆ. ಅದನ್ನು ನೋಡಿ ವಿವೇಕ್ಗೆ ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ವಿವೇಕ್ ಕುಡಿದು ಟೈಟ್ ಆಗಿದ್ದ ಅವರ ಸ್ನೇಹಿತರನ್ನು ಎಬ್ಬಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅವರು ಯಾರೂ ಎದ್ದೋಳೋದಿಲ್ಲ. ಆಗ ವಿವೇಕ್ ಸ್ವಲ್ಪ ಧೈರ್ಯ ಮಾಡಿ ಯಾರಿರ್ಬೋದು ಅಲ್ಲಿ ಓಡಾಡ್ತಾ ಇರೋದು ಅಂತ ಅಂದ್ಕೊಂಡು ಅವನ ಕೈಯಲ್ಲಿದ್ದ ಡಬ್ಬಿಯನ್ನು ಕೆಳಗಿಟ್ಟು ಕೈಯಲ್ಲಿ ಟಾರ್ಚ್ ತಗೊಂಡು ಆ ಕಡೆಗೆ ಹೋಗ್ತಾನೆ. ಈ ರೀತಿ ವಿವೇಕ್ ಆ ಆಕೃತಿಯ ಹತ್ರ ಹೋಗ್ತಾ ಇದ್ದ ಹಾಗೆ ಅದು ಮನುಷ್ಯ ಅಲ್ಲ, ಅದು ದೆವ್ವ ಅಂತ ಗೊತ್ತಾಗುತ್ತೆ. ಯಾಕಂದರೆ ಅದಕ್ಕೆ ಉದ್ದನೆಯ ಕೂದಲು, ಉದ್ದನೆಯ ಉಗುರು ಮತ್ತು ತುಂಬ ವಿಕಾರವಾದ ಮುಖ ಇರುತ್ತೆ. ಅದನ್ನು ನೋಡಿ ವಿವೇಕ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ತಕ್ಷಣ ವಿವೇಕ್ ಹಿಂದೆ ತಿರುಗಿ ಫ್ರೆಂಡ್ಸ್ ಹತ್ರ ಬಂದು ಅವರನ್ನು ಹೊಡೆದು ಎಬ್ಬಿಸ್ತಾನೆ. ಆಗ ಅವರೆಲ್ಲ ಎದ್ದೋಳ್ತಾರೆ. ಆಗ ವಿವೇಕ್ ಏನಾಯಿತು ಅನ್ನೋದನ್ನು ಅವರ ಸ್ನೇಹಿತರಿಗೆ ವಿವರಿಸ್ತಾನೆ. ಆದರೆ ಅವರ ಸ್ನೇಹಿತರು, ಏನೋ ವಿವೇಕ, ಎಣ್ಣೆ ಪಾರ್ಟಿ ಮಾಡೋಣ ಅಂತ ಬಂದರೆ ನೀನು ನೋಡಿದ್ರೆ ದೆವ್ವ ಭೂತ ಅಂತ ಹೇಳ್ತಾ ಇದೆಯಾ ಅಂತ ಗದರಿಸ್ತಾರೆ. ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರಿಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಆಗ ವಿವೇಕ್, ಇಲ್ಲ ಕಣ್ರೋ, ನಾನು ಹೇಳ್ತಾ ಇರೋದು ನಿಜ, ಇಲ್ಲಿಂದ ಹೋಗ್ಬಿಡೋಣ ಬನ್ನಿ ಅಂತ ಹೇಳಿ ಎಲ್ಲರನ್ನ ಎಬ್ಬರಿಸ್ಕೊಂಡು ಗ್ರೌಂಡ್ನಿಂದ ಆಚೆ ಬರ್ತಾ ಇರ್ತಾನೆ. ಹೀಗೆ ಆಚೆ ಬರುವಾಗ ವಿವೇಕ್ ಹಿಂದೆ ತಿರುಗಿ ಅವರು ಕೂತಿದ್ದ ಜಾಗದ ಕಡೆಗೆ ನೋಡ್ತಾನೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ವಿವೇಕ್ ಕೈ ಕಾಲೆಲ್ಲ ನಡುಗಿ ಹೋಗುತ್ತೆ. ಯಾಕಂದರೆ ವಿವೇಕ್ ಮತ್ತು ಅವನ ಸ್ನೇಹಿತರು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದ ಅದೇ ಜಾಗದಲ್ಲಿ ಯಾವುದೋ ಒಂದು ಬಿಳಿ ಆಕೃತಿ ಕೂತ್ಕೊಂಡು ಅವನು ತಂದಿದ್ದ ಹಂದಿ ಮಟನ್ ಫ್ರೈನ ತಿಂತಾ ಇತ್ತು. ಅದನ್ನು ನೋಡಿದ ವಿವೇಕ್ಗೆ ಆಗ ಅರ್ಥ ಆಗುತ್ತೆ. ಬರುವಾಗ ವಿವೇಕ್ ಹಂದಿ ಮಟನ್ ಫ್ರೈ ಇದ್ದ ಡಬ್ಬನ ಆ ಸ್ಮಶಾನದ ಹತ್ರ ಕೆಳಗಿಟ್ಟು ರೀಸಸ್ ಪಾಸ್ ಮಾಡಿ ಮತ್ತೆ ಆ ಡಬ್ಬಿನ ತಗೊಂಡು ಗ್ರೌಂಡ್ಗೆ ಬಂದಿರ್ತಾನೆ. ಆಗ ಆ ಸ್ಮಶಾನದಲ್ಲಿದ್ದ ಯಾವುದೋ ಒಂದು ದೆವ್ವ ಆ ಹಂದಿ ಮಟನ್ಗೆ ಆಸೆ ಬಿದ್ದು ಅವನ ಹಿಂದೆನೇ ವಿವೇಕ್ನ ಫಾಲೋ ಮಾಡಿಕೊಂಡು ಬಂದಿದೆ ಅಂತ ಅರ್ಥ ಆಗುತ್ತೆ. ಆದರೆ ವಿವೇಕ್ ಅದನ್ನು ಕುಡಿದ ನಶೆಯಲ್ಲಿದ್ದ ಅವನ ಸ್ನೇಹಿತರಿಗೆ ಹೇಳಿದ್ರು, ತೋರಿಸಿದ್ರು, ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ವಾಪಸ್ ಮನೆಗೆ ಬಂದುಬಿಡ್ತಾನೆ. ಇದಾದ ನಂತರ ವಿವೇಕ್ ಹಂದಿ ಮಟನ್ ತಿನ್ನೋದನ್ನು ಬಿಟ್ಟು ಬಿಡ್ತಾನೆ. ಅಷ್ಟೇ ಅಲ್ಲ,
ಹಂದಿ ಮಟನ್ ತಂಟೆಗೆ ಹೋಗೋದನ್ನೇ ಬಿಟ್ಟು ಬಿಡ್ತಾನೆ. ಇದು ಬೆಂಗಳೂರಿನ ಚೀಮಸಂದ್ರ ಗ್ರಾಮದ ನಿವಾಸಿಯಾದ ವಿವೇಕ್ಗೆ ಒಂದು ನಿರ್ಜನ ಹಾಗೂ ಅಮಾನುಷವಾದ ಗ್ರೌಂಡ್ನಲ್ಲಿ ಎದುರಾದ ಒಂದು ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್. ನಿಮ್ಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮ್ಗೇನಾದರೂ ಈ ಹಾರರ್ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.